ಸರ್ ನಮಸ್ಕಾರ. ನನ್ನ ಹೆಸರು ರಾಕೇಶ್ ಅಂತೇಳಿ. ಇದು ಏನು ಈಗ ಕೋಲಾರ ಪ್ರತಿಷ್ಠಿತ ಖಾಸಗಿ ಶಾಲೆ ಸುವರ್ಣ ಸೆಂಟ್ರಲ್ ಶಾಲೆ ಅಂತೇಳಿ ಕೋಲಾರ ನಗರ ಹೃದಯ ಭಾಗದಲ್ಲಿದ್ದು ಶಾಲೆಯಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರ್. ಈಗ ಇದು ಏನು ತೊಂದರೆ ಆಗಿದೆ, ದೊಡ್ಡದು ಹತ್ರ ಒಂದು 11 ಕಿಲೋಮೀಟರ್ ಇರುವಂಥದ್ದು 2 ಟ್ರಾನ್ಸ್ಫಾರಮ್ಮು ಶಾಲೆಗೆ ಅಟ್ಯಾಚ್ ಆಗಿರೋದ್ರಿಂದ ಮಕ್ಕಳಿಗೆ ಇಲ್ಲಿ ಪ್ರಾಣ ಭಯ ಕಾಡ್ತಾ ಇದೆ. ಅದರಲ್ಲೂ ಈಗ ಮಳೆಗಾಲ ಆಗಿರೋದ್ರಿಂದ ಯಾವ ಸಮಯ ಹೇಗೋ ಏನೋ, ಅದಕ್ಕಾಗಿ ಮುಂಜಾಗ್ರತೆ ಕ್ರಮವಾಗಿ ಶಾಲಾ ಆಡಳಿತ ಮಂಡಳಿನೂ ಮುಂಜಾಗ್ರತೆ ವಹಿಸ್ತಾ ಇಲ್ಲ. ಈ ಕಡೆ ಜಿಲ್ಲಾಡಳಿತನೂ ನೋಡ್ದಂಗಿದ್ದಾರೆ, ನಗರಸಭೆಯವರು ನೋಡ್ದಂಗಿದ್ದಾರೆ. ಮಕ್ಕಳಿಗೆ ಪ್ರಾಣಾಪಾಯ ಆದರೆ ಜವಾಬ್ದಾರಿ ಯಾರು ವಹಿಸ್ತಾರೆ ಅನ್ನುವಂಥದ್ದು ಈಗ ನಮ್ಮ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಆಗಿದೆ. ಅದು ಅಲ್ದಿರ ಅಕ್ಕಪಕ್ಕ ಸುತ್ತಮುತ್ತಲೂ ಮನೆಗಳಿರೋದ್ರಿಂದ ಸಾವಿರಾರು ಜನ ವಾಸ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಎಲ್ಲ ಮನೆಗಳಿಗೂ ಎಲ್ಲ ಪ್ರಾಣಕ್ಕೂ ಕುತ್ತು ಬರುವಂಥದ್ದಂತೂ ನಿಜ. ದಯವಿಟ್ಟು ಇದ್ರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳಾಗಲಿ, ಶಾಲಾ ಆಡಳಿತ ಮಂಡಳಿಯವರಾಗಲಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯವರಾಗಲಿ, ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಂಡು ಈ ಒಂದು ಟ್ರಾನ್ಸ್ಫಾರ್ಮರ್ಗಳನ್ನ ಇಲ್ಲಿಂದ ಆದಷ್ಟು ಬೇಗ ಬೇರೆ ಕಡೆ ಸ್ಥಳಾಂತರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಇಲ್ಲಿ ಎಲ್ಲ ಸ್ಕೂಲುಗಳು ಇದು ನಗರದ ಹೃದಯ ಭಾಗ ಆಗಿರೋದ್ರಿಂದ ಪ್ರತಿಯೊಂದು ಇದಕ್ಕೂ ಬ್ಯಾಂಕಿಗೆ ಹೋಗೋದಾಗಿರ್ಬೋದು ಅಥವಾ MG ರೋಡ್ ವಾಣಿಜ್ಯ ಮಳಿಗೆಗಳಿರೋದ್ರಿಂದ ತುಂಬ ಜನ ಇಲ್ಲಿ ಬೆಳಗ್ಗೆಯಿಂದ ರಾತ್ರಿ 9:30-10 ಗಂಟೆವರೆಗೂ ಓಡಾಡ್ತಾನೆ ಇರ್ತಾರೆ. ಯಾವ ಸಮಯ ಹೆಂಗೋ ಮಳೆಗಾಲ ಬೇರೆ, ಈ ಒಂದು ವಿದ್ಯುತ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಅವಾಗವಾಗ. ಇವೆಲ್ಲನೂ ಪರಿಗಣನೆಗೆ ತಗೊಂಡು ಸಾರ್ವಜನಿಕರಿಗೆ ಯಾವ ರೀತಿ ಇದು ತೊಂದರೆ ಆಗಿದೆ ಅದನ್ನು ದಯವಿಟ್ಟು ಬಗೆಹರಿಸಬೇಕು ಅಂತ ಬೆಸ್ಕಾಂ ಅಧಿಕಾರಿಗಳನ್ನ ಕೇಳ್ಕೊಳ್ತೀವಿ. ಹೌದು ಸರ್. ಈ ಒಂದು ಇದಕ್ಕೆ ಈ ಟ್ರಾನ್ಸ್ಫಾರಮ್ ಏನು ಆ ಒಂದು ಶಾಖಕ್ಕೆ ತಡೆದಿರಾಗ್ದಿರ ಪಕ್ಷಿಗಳು ಪ್ರಾಣಿಗಳೂ ತುಂಬ ಸದ್ಬಿದ್ದಿರೋದುಂಟು. ಇಲ್ಲಿ ಕಾಗೆಗಳಂಥದ್ದಾಗಿರ್ಬೋದು, ಗುಬ್ಬಚ್ಚಿಗಳಂಥದ್ದಾಗಿರ್ಬೋದು, ಇವೆಲ್ಲನೂ ಆದಷ್ಟು ಸದ್ಬಿದ್ದಿರೋದುಂಟು ಸರಿ. ದಯವಿಟ್ಟು ಆದಷ್ಟು ಬೇಗ ನಾನು ಮನವಿ ಮಾಡ್ತಾ ಇರೋವಂಥದ್ದು ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು, ಶಾಲಾ ಶಿಕ್ಷಣ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿಗಳೇ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಇಲ್ಲಿಂದ ಆದಷ್ಟು ಬೇಗ ಸ್ಥಳಾಂತರಿಸಿ ಸುತ್ತಮುತ್ತಲಿರೋ ಮನೆಗಳವ್ರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ತಮ್ಮಲ್ಲಿ ಕೇಳ್ಕೊತೀನಿ ಸರ್.